ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಡೇ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದು ಬಂದು ವೀಕೆಂಡ್ ಲಾಗ್. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಆನಿಯನ್ ರಸ ಏನಿದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ಏರಲ್ಲೆಲ್ಲ ಸಿಕ್ಕೆಲ್ಲ ಬಿಡಿಸ್ಕೊಂಡು ಆಯಿಲ್ನ ಥ್ರೋಟ್ ದ ಹೇರ್ ಸ್ಕ್ಯಾಲ್ಫ್ಗೆಲ್ಲ ಅಪ್ಲೈ ಮಾಡ್ತಾ ಬರ್ತಾ ಇದ್ದೀನಿ. ಹೇರೆಲ್ಲ ಪಾರ್ಟಿಷನ್ ಎಲ್ಲ ಮಾಡಿಕೊಂಡು ಆಯಿಲ್ನ ಈ ಥರ ಬಾಯ್ಲ್ ಮಾಡಿ ಹಚ್ಕೊಳೋದ್ರಿಂದ ನಿಮ್ಮ ಸ್ಕ್ಯಾಲ್ಫ್ನ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಆಯಿಲ್ನ ಥ್ರೋಟ್ ದ ಹೇರ್ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಾದಮೇಲೆ ಒಂದು 5 ಮಿನಿಟ್ಸ್ ಸ್ಕ್ಯಾಲ್ಫ್ನ ಈ ಥರ ಮಸಾಜ್ ಮಾಡ್ತೀನಿ. ಸೊ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದಾದಮೇಲೆ ಹೇರ್ನ ಈ ಥರ ಟೈ ಮಾಡಿ ಬಿಟ್ಬಿಡ್ತೀನಿ. ಒಬ್ಬರೊಬ್ಬರು ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಮೇಲೆ ಕಟ್ಬಿಡ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಈ ಥರ ಟೈ ಮಾಡಿ ಬಿಟ್ಬಿಡಿ. ಅದಾದಮೇಲೆ ನಾನು 5 hours or 6 hours ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಬಿಟ್ಬಿಡ್ತೀನಿ. ಅದಾದಮೇಲೆ ಹೇರ್ ವಾಶ್ ಮಾಡ್ತೀನಿ. ಸೊ ನಾನಿಲ್ಲಿ ಹೇರ್ ವಾಶ್ಗೆ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅವ್ರದ್ದು ಶ್ಯಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಆಚೆ ಹೋಗಬೇಕಿತ್ತು ಸಲೂನ್ಗೆ, ಹೇರ್ ವಾಶ್ಗೆ ಮತ್ತು ಹೇರ್ ಕಟ್ಗೆ. ಸೊ ಹಾಗಾಗಿ ಇಲ್ಲಿ ರೆಡಿ ಆಗ್ತಾಯಿದೆ. ಫಸ್ಟು ಟೋನರ್ ಅಪ್ಲೈ ಮಾಡಿದೆ, ನಯಾಸೆರಮೆಡ್ ಅವ್ರದ್ದು ಟೋನರ್. ಸೊ ಅದಾದಮೇಲೆ ಪಾಂಡ್ಸ್ ಅವ್ರದ್ದು ಜೆಲ್ ಮಾಯ್ಶ್ಚರೈಸರ್ ಹಾಕ್ಕೊಂಡು ಅದಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸನ್ಸ್ಕ್ರೀನ್ ಬಂದು ಡಿಕನ್ಸ್ಟ್ರಕ್ಟ್ ಅವ್ರದ್ದು ತುಂಬಾ ಚೆನ್ನಾಗಿದೆ, ನೀವು ಕೂಡ ಯೂಸ್ ಮಾಡಿ. ನನಗಂತೂ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಆ್ಯಕ್ಚುಲಿ ಮುಂಚೆ ಡಾಕ್ಟರ್ ಶೀಟ್ಸ್ ಯೂಸ್ ಮಾಡ್ತಿದ್ದೆ, ಇವಾಗ ಡಿಕನ್ಸ್ಟ್ರಕ್ಟ್ ಅವ್ರದ್ದು ಚೆನ್ನಾಗಿದೆ, ಯೂಸ್ ಮಾಡಿ. ಸೊ ಅದಾದಮೇಲೆ ಲಿಪ್ ಬಾಮ್ಗೆ ನಾನು ವಿಶ್ ಕೇರ್ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಲಿಪ್ಪಲ್ಲಿ ಏನಾದರೂ ಪಿಗ್ಮೆಂಟೇಷನ್ಸ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಚೆನ್ನಾಗಿದೆ, ವಿಶ್ ಕೇರ್ ಅವ್ರದ್ದು ಯೂಸ್ ಮಾಡಿ. ಅದಾದಮೇಲೆ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ, ಮೆಬಿಲಿನ್ ಅವ್ರದ್ದು. ಇದು ಬಂದು ನ್ಯೂಡ್ ಶೇಡ್, ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನಾನೊಂದು 2 yearsಯಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಶೇಡು. ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಯೂಸ್ ಮಾಡಿ. ಅದಾದಮೇಲೆ ಸ್ವಲ್ಪ ಮಸ್ಕರ ಹಚ್ಕೊಂಡೆ. ಅದಾದಮೇಲೆ ನಾನು ಹೊರಟೆ. ಆ್ಯಕ್ಚುಲಿ ನಾನು ಸಲೂನ್ಗೆ ಹೋಗ್ತಾಯಿದ್ದೀನಿ. ಇದು ಬಂದು ಸಲೂನ್ ಬಂದು ಗಿರಿನಗರಲ್ಲಿರೋದು. ಸೊ ಆಟೋ ಬುಕ್ ಮಾಡಿಕೊಂಡು ಹೊರಟಿದ್ದೀನಿ. ಸೊ ಇದೆ, ಇದು ಬಂದು ನನ್ನ ಮನೆಯಿಂದ ಸ್ವಲ್ಪ ದೂರನೇ. ಸೊ ಬಂದೆ, ಇಲ್ಲಿ ವಿಂಗ್ಸ್ ಹೇರ್ ಸ್ಟುಡಿಯೋ ಅಂತ ಅಂದ್ಬಿಟ್ಟು ಸ್ಟುಡಿಯೋ ನೇಮು. ಸೊ ಅದಾದಮೇಲೆ ಬಂದಮೇಲೆ ಸೊ ನನಗೆ ಹೇರ್ ವಾಶ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಹೇರ್ ವಾಶ್ ಎಲ್ಲ ಆಯಿತು. ಸೊ ಆ್ಯಕ್ಚುಲಿ ನನಗೆ ಇಲ್ಲಿ ಬಂದಾಗ ನಾನು ಈ ಒಂದು ಸಲೂನ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿಬಿಟ್ಟು ಬಂದಿದ್ದು. ರಿವ್ಯೂಸ್ ಎಲ್ಲ ನೋಡಿ ಆ್ಯಕ್ಚುಲಿ ಸೆಲೆಬ್ರಿಟೀಸ್ ಎಲ್ಲ ಹೋಗಿ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಹೇರ್ ಕಟ್ ಎಲ್ಲ ಮಾಡಿದ್ದಾರೆ, ತುಂಬ ಪ್ರೊಫೆಷ್ನಲಿಸ್ಟ್ ಅವರೆಲ್ಲ ಇರೋದು. ಇದೊಂದು 2 ಬ್ರಾಂಚಸ್ ಇದೆ, ಆರ್ ಆರ್ ನಗರಲ್ಲೂ ಇದೆ, ಗಿರಿನಗರಲ್ಲೂ ಇದೆ. ನಾನು ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಕೊಂಡು ಹೋದಾಗ ಒಬ್ಬರು ಹೇರ್ ಸ್ಟೈಲಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಅವ್ರು ಇರ್ತಾರೆ ಅಂತ ಅಂದ್ಕೊಂಡು ಹೋದೆ ಸಲೂನ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಇರಲಿಲ್ಲ, ಅವರು ಆರ್ ಆರ್ ನಗರಲ್ಲಿ ಇದ್ರಂತೆ. ಸೊ ಬರೀ ಫ್ರೈಡೇಸ್ ಮಾತ್ರ ಈ ಸಲೂನ್ಗೆ ಬರೋದಂತೆ. ಸೊ ಅವರಿಲ್ಲ ಅನ್ನೋದಕ್ಕೋಸ್ಕರ ಸೊ ಬೇರೆ ಪ್ರೊಫೆಷ್ನಲಿಸ್ಟ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ಕೂಡ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ಇವ್ರ ಹತ್ರ ನಾನು ಮಾಡಿಸ್ಕೊತಾ ಇದ್ದೆ. ಸೊ ಹೇರ್ ವಾಶ್ ಎಲ್ಲ ಮಾಡಿದ್ಮೇಲೆ ಬ್ಲೋ ಡ್ರೈ ಮಾಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಅದಾದಮೇಲೆ ಹೇರ್ ಕಟ್ ಆದಮೇಲೆ ಫ್ರೀ ಹೇರ್ಸ್ ಬಿಟ್ಟಾಗ ಈ ಥರ ಕಾಣಿಸ್ತಿತ್ತು.
ತುಂಬ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಈ ಕಟ್ಟಿಂಗ್ ಬಂದು ಬಟರ್ಫ್ಲೈ ಹೇರ್ ಕಟ್ ಅಂದ್ಬಿಟ್ಟು ನನ್ನ ಹೇರ್ಗೆ ಯಾವ ಥರ ಸಜೆಸ್ಟ್ ಆಗುತ್ತೆ ಅವರೇ ಸಜೆಸ್ಟ್ ಮಾಡಿದ್ರು ಯಾವ ಥರ ಹೇರ್ ಕಟ್ ಅಂದ್ಬಿಟ್ಟು. ಸೊ ಬಟರ್ಫ್ಲೈ ಹೇರ್ ಕಟ್ ಅಂದರು. ಸೊ ಹಾಗಾಗಿ ಅದನ್ನೇ ಮಾಡಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಐಬ್ರೋಸ್ ಮಾಡಿಸ್ಕೊಂಡು ನಾನು ಅಲ್ಲಿಂದ ಹೊರಟೆ. ಮನೆಗೆ ಬಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ, ವಾರ ಆಗಿರೋದ್ರಿಂದ ಸೊ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಸೊ ಪೂಜೆ ಎಲ್ಲ ಮಾಡಿ ಇವತ್ತಿನ ಒಂದು ಡೇನ ಕಂಪ್ಲೀಟ್ ಮಾಡಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಮೈ ವಿಡಿಯೋ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಮೀಶೋಯಿಂದ ಪೇರ್ ಆಫ್ ಇಯರಿಂಗ್ಸ್ ತರಿಸಿದ್ದೆ. ಇದು ಒಂದು ಸೆಟ್ ಬರುತ್ತೆ. ಸೊ ನೋಡೋಣ, ಅನ್ಬಾಕ್ಸ್ ಮಾಡೋಣ. ಸೊ ಇದರ ಕವರ್ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಥರ ಒಂದು ಮೆಸೇಜ್. Hi, thank you for choosing your earrings. If you loved your purchase, we really appreciate your 5-star rating. ಸೊ ಅದಾದಮೇಲೆ ನಾನು ತರಿಸಿರೋದು 6 ಪೇರ್ ಆಫ್ ಇಯರಿಂಗ್ಸು. 6 ಪೇರ್ ಆಫ್ ಇಯರಿಂಗ್ಸು ನೋಡೋಣ ಹೇಗೆ ಅಂತ. ಬ್ಯೂಟಿಫುಲ್ ಇಯರಿಂಗ್ಸ್, ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು, ನೋಡಿದ ತಕ್ಷಣವೇ ತುಂಬಾ ಇಷ್ಟ ಆಯಿತು. ಸೊ ನೋಡಿ, ಕ್ಯಾಶುವಲ್ ವೇರ್ಗೆ, ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಮಾಡ್ರನ್ ಡ್ರೆಸ್ಸಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೊಂದು ಪೇರ್ ಆಫ್ ಇಯರಿಂಗ್ಸು. ದೆನ್ ಇದು ಒಂದು ಪೇರ್ ಆಫ್ ಇಯರಿಂಗ್ಸ್. ನೋಡಿ, ಇದೊಂದು ಪೇರ್ ಆಫ್ ಇಯರಿಂಗ್ಸ್ ಚೆನ್ನಾಗಿದೆ ಅಲ್ಲ. ಸೊ ಇದೊಂದು, ಹಾಗೆ ಇದೊಂದು ಪೇರ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಮಾಡ್ರನ್ ಡ್ರೆಸ್ಸಸ್ಗೆ ಮತ್ತು ಒನ್ ಪೀಸ್ ಡ್ರೆಸ್ಸಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಫೀಸ್ ಕ್ಯಾಶುವಲ್ ವೇರ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದು. ಸೊ ಅದಾದಮೇಲೆ ಈ ಒಂದು ಪೇರ್ ಆಫ್ ಇಯರಿಂಗ್ಸ್ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಈ ಒಂದು ಇಯರಿಂಗ್ಸ್ ಮೀಶೋದಲ್ಲಿ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇದೆ. ಸೊ ನನಗೆ ಈ ಒಂದು ಪೇರ್ಸ್ ಆಫ್ ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಬೇಕು ಅಂತ ಅಂದರೆ ಲಿಂಕ್ ಏನಿದೆ ನಾನು ಕಳಿಸ್ಕೊಡ್ತೀನಿ, ನೀವು ಕೂಡ ಪರ್ಚೇಸ್ ಮಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ಲೀವ್ಸ್ ಪ್ಯಾಟ್ರನಲ್ಲಿ. ಸೊ ಇಟ್ಸ್ ನೈಸ್. ಆ್ಯಂಡ್ ಒನ್ ಮೋರ್. ಸೊ ಈ ಒಂದು ಪೇರ್ ಆಫ್ ಇಯರಿಂಗ್ಸ್ ಚೆನ್ನಾಗಿದೆ ಅಲ್ಲ. ಸೊ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಸೊ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಮೀಶೋದ ಲಿಂಕ್ ಏನಿದೆ ಅದನ್ನು ನಾನು ಸೆಂಡ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಒಂದು ಪೇರ್ ಆಫ್ ಇಯರಿಂಗ್ಸ್ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ಈ ಒಂದು ಪೇರ್ ಆಫ್ ಇಯರಿಂಗ್ಸ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ. ಸೊ ಅದೇ ಥರ ಪ್ರತಿಯೊಂದೂ ಅಷ್ಟೇ, ಪ್ರತಿಯೊಂದು ಪೇರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೂ ಯಾರಿಗೆಲ್ಲ ಈ ಪೇರ್ ಆಫ್ ಇಯರಿಂಗ್ಸ್ ಬೇಕು ಅಂತ ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೇನೆ. ಅದಾದಮೇಲೆ ನಾನು ನಿನ್ನೆ ಹೇಳಿದ್ನಲ್ಲ, ಸ್ವಲ್ಪ ನಾನು ಗ್ರೂಮಿಂಗ್ ಹೋಗಿದ್ದೆ. ಸೊ ಅದಾದಮೇಲೆ ಬಂದಮೇಲೆ ನಾನು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ, ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದೆ. ಸೊ ಈ ಒಂದು ಪೇರ್ ಆಫ್ ಡ್ರೆಸ್ಸಸ್ಸು ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಟೀ ಶರ್ಟ್ ಇದು ಸೈಜ್ ಬಂದು ಎಷ್ಟು, ಲಾರ್ಜ್ ಸೈಜ್. ನನಗೆ ಈ ಓವರ್ ಸೈಜ್ ಟೀ ಶರ್ಟ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಲಾರ್ಜ್ ತೊಗೊಂಡಿದ್ದೀನಿ. ನನ್ನ ಸೈಜ್ ಬಂದು ಮೀಡಿಯಮ್ಮು. ಸೊ ಲಾರ್ಜ್ ಸೈಜ್ ತೊಗೊಂಡಿದ್ದೀನಿ. ಇಯರಿಂಗ್ಸ್ ಹಾಕೊಟ್ಟಿದ್ದೀನಿ. ಇದೊಂದು ಅದೇ ಥರನೇ ಸೇಮ್
ಇದು ಯೆಲ್ಲೋ ಕಲರ್, ಇದು ಕೂಡ ಅಷ್ಟೇ. ಐ ಥಿಂಕ್ ಇದು ಕೂಡ ಲಾರ್ಜ್ ಸೈಜ್ ಇರುತ್ತೆ. ಎಸ್, ಇಸ್ ಲಾರ್ಜ್ ಸೈಜ್. ಇದು ಕ್ರಾಪ್ ಬರುತ್ತೆ, ಫುಲ್ ಟಿ ಶರ್ಟ್ ಅಲ್ಲ ನೋಡಿ, ಕ್ರಾಪ್ ಬರುತ್ತೆ. ಅದಾದಮೇಲೆ ಸೇಮ್ ಅದೇ ಇದರಲ್ಲೇ ಈ ಕಲರ್ ತೊಗೊಂಡಿದ್ದೇನೆ. ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ. ಜಸ್ಟ್ ಇವೆಲ್ಲ ಟಿ ಶರ್ಟ್ ಎಲ್ಲ 199 ಅಷ್ಟೆ, ಸೇಮ್. ಇದು ಬಂತು, ಇದೊಂದು ಮಾತ್ರ ಮೀಡಿಯಮ್ ಸೈಜು, ಜಸ್ಟ್ 199. ಅದಾದಮೇಲೆ ಟಾಪ್ ತೊಗೊಂಡೆ, ಈ ಒಂದು ಬ್ಯೂಟಿಫುಲ್ ಟಾಪು. ಎಸ್, ಇದೊಂದು ಸ್ವಲ್ಪ ಲೂಸ್ ಆಗುತ್ತೆ, ಸೈಜ್ ಇರಲಿಲ್ಲ, ಸೊ ಹಾಗಾಗಿ ಇಷ್ಟ ಆಯಿತು, ತೊಗೊಂಡೆ. ಇದು ಬಂದು ಸೈಜು ಮೀಡಿಯಮ್ಮು 400. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಲ್ಯಾಕ್ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಸೈಜ್ ಲೂಸ್ ಅನಿಸುತ್ತೆ, ಇಟ್ಸ್ ಓಕೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು. ಅದಾದಮೇಲೆ ಈ ಒಂದು ಟಾಪ್, ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ನವಡೇಸ್ ನಾನು ತುಂಬ ಬ್ರೌನ್ ಕಲರ್ ಟಿ ಶರ್ಟ್ಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು ತುಂಬಾ ಇಷ್ಟ ಆಗ್ತೈತೆ, ಆ ಬ್ರೌನ್ ಕಲರ್ ಟಾಪ್ಸ್ಗಳು. ಅದರಲ್ಲಿ ಇದು ಒಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಕ್ಯಾಶುವಲ್ ಆಫೀಸ್ ವೇರ್ಸ್ಗೆ ಮತ್ತು ಡೈಲಿ ಇದಕ್ಕೆ ಔಟ್ಸೈಡ್ ಹೋಗ್ಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಇದ್ರ ಸೈಜ್ ಬಂದು ಲಾರ್ಜ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಂದು ಐ ಥಿಂಕ್ ಮೀಡಿಯಮ್ ಏನೋ ಸೈಜ್ನ ಟ್ರಯಲ್ ಮಾಡಿದೆ, ಬಟ್ ನಂಗೆ ಸ್ವಲ್ಪ ಟೈಟ್ ಅನಿಸ್ತು, ಹಾಗಾಗಿ ಒಂದು ಸೈಜ್ ಜಾಸ್ತಿ ತೊಗೊಂಡೆ. ಇದು ಬಂದು 400 ಅಷ್ಟೇ. ನೈಸ್ ಅಲ್ಲ? ಅದಾದಮೇಲೆ ಇದು ಒಂದು ಜೀನ್ಸ್ ಮೇಲೆ ಶಾರ್ಟ್ ಟಾಪ್ ಬರುತ್ತಲ್ಲ, ಕುರ್ತಾ ಟಾಪ್, ಅದು ನೋಡಿ, ಕುರ್ತಾ ಟಾಪ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೇಬಿ ಪಿಂಕ್ ಕಲರ್ ಅಲ್ವಾ, ಸೊ ಅದು ತುಂಬಾ ನಾನು ಹಾಕಿ ನೋಡಿದ್ದೀನಿ ಆಲ್ರೆಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಶಾರ್ಟ್ ಜೀನ್ಸ್ ಮೇಲೆ ಶಾರ್ಟ್ ಕುರ್ತಾ ಟಾಪ್ಸ್ ಚೆನ್ನಾಗಿ ಕಾಣಿಸುತ್ತೆ, ಇವಾಗಿನ ಒಂಥರ ಟ್ರೆಂಡೇ ಅನ್ಬೋದು. ಇದು ಕೂಡ ಅಷ್ಟೇ ಮೀಡಿಯಮಲ್ಲಿ ತೊಗೊಂಡಿದ್ದೀನಿ. ಇದು ಬಂತು 400 ರೂಪೀಸ್, ಚೆನ್ನಾಗಿದೆ. ಅದಾದಮೇಲೆ ಈ ಒಂದು ಜೀನ್ಸ್ ಟಾಪ್ ಈ ಥರ ಬರುತ್ತೆ, ಫುಲ್ ಸ್ಲೀವ್ಸ್ ಬರುತ್ತೆ, ಫುಲ್ ಸ್ಲೀವ್ಸ್. ಓಕೆ, ಫುಲ್ ಸ್ಲೀವ್ಸ್ ಬರುತ್ತೆ. ಇಲ್ಲಿ ಒಂದು ಮುಂದೆಗಡೆ ಈ ಥರ ಡಿಸೈನ್ ಬರುತ್ತೆ. ಓಕೆ, ಇದರಲ್ಲೇ ಒಂದು ಪಿಂಕ್ ಕಲರು ಮತ್ತು ಒಂದು 3 ಕಲರ್ಸ್ ಇತ್ತು ಇದೇ ಪ್ಯಾಟ್ರನಲ್ಲಿ, ಬಟ್ ನನಗೆ ಅದ್ಯಾವುದು ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ, ಸೊ ಹಾಗಾಗಿ ಈ ಒಂದು ಬ್ಲೂ ಕಲರ್ ತೊಗೊಂಡೆ. ಫುಲ್ ಸ್ಲೀವ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಈ ಒಂದು ಟಾಪ್, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ನನಗೆ ಸೈಜ್ ಸಿಗಲಿಲ್ಲ, ಎಲ್ಲ ಮುಗ್ದೋಗ್ಬಿಟ್ಟಿದ್ದು ಸೈಜು. ಏನು ಹೇಳ್ತಾರೆ, ಎಲ್ಲ ಒಂದೇ ಒಂದು ಅದು ನನಗೆ ಸಿಕ್ಕಿರೋದು ಲಾರ್ಜ್ ಸೈಜ್. ಆ್ಯಕ್ಚುಲಿ ನೋಡಿ, ಲಾರ್ಜ್ ಸೈಜು, ಬಟ್ ನಂಗೆ ಲಾರ್ಜ್ ಸೈಜೇ ಟೈಟ್ ಆಗ್ತೈತೆ, ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಬಿಕಾಸ್ ನಂಗೆ ಲಾರ್ಜ್ ಸೈಜ್ ಆಗುತ್ತೆ, ಬಟ್ ಒಂದೊಂದು ಟಾಪ್ಸ್ಗಳಲ್ಲಿ, ಒಂದೊಂದು ಟಿ ಶರ್ಟ್ಸ್ಗಳಲ್ಲಿ ತುಂಬ ಸೈಜ್ ವೇರಿಯೇಷನ್ಸ್ ಅನಿಸುತ್ತೆ. ಒಂದೊಂದು ಮೀಡಿಯಮ್ ಆದರೆ ಒಂದು ಮೀಡಿಯಮ್ ಟೈಟ್ ಆಗುತ್ತೆ, ಒಂದು ಲಾರ್ಜ್ ಟೈಟ್ ಆಗುತ್ತೆ, ಎಕ್ಸೆಲ್ ತೊಗೋಬೇಕು. ಸೊ ಈ ಥರ ಟ್ರಯಲ್ ಮಾಡಿದ್ರೇ ಗೊತ್ತಾಗೋದು ನಮ್ಮ ಸೈಜ್ ಹೇಗೆ ಮ್ಯಾಚ್ ಆಗುತ್ತೋ ಏನೋ ಅಂದ್ಬಿಟ್ಟು. ಸೊ ಇದು ಲಾರ್ಜ್ ಇದೆ, ಬಟ್ ಸ್ಟಿಲ್ ಸ್ವಲ್ಪ ನನಗೆ ಟೈಟ್ ಅನಿಸುತ್ತೆ. ಐ ಥಿಂಕ್ ಒಂದು ಸೈಜ್ ಎಕ್ಸ್ಟ್ರಾ ಬೇಕಿತ್ತು ಅನಿಸುತ್ತೆ. ಇಟ್ಸ್ ಓಕೆ, ಬಟ್ ಚೆನ್ನಾಗಿದೆ, ತೊಗೊಂಡೆ. ಆಗುತ್ತೆ, ಸ್ವಲ್ಪ ಟೈಟ್ ಅನಿಸುತ್ತೆ, ಇಷ್ಟು ಬರುತ್ತೆ ಈ ಥರ. ನೈಸ್ ಅಲ್ಲ? ಆಮೇಲೆ ಈ ಒಂದು ಟ್ರೋಷರು ಆ್ಯಕ್ಚುಲಿ ನಿಜವಾಗ್ಲೂ ನಾನು ಎಲ್ಲ ಇನ್ನೊಂದು ಕಲರ್ ಇತ್ತು. ಆ್ಯಕ್ಚುಲಿ ಅದು ಒಂಥರ ಸಿಮೆಂಟ್ ಕಲರಲ್ಲಿ ಬರುತ್ತೆ. ಎಲ್ಲ ಸೈಜಸ್ಸು ಖಾಲಿ ಆಗಿಬಿಟ್ಟಿದೆ, ಎಲ್ಲ ಓವರ್ ಸೈಜ್. ಆ್ಯಕ್ಚುಲಿ ಎಲ್ಲ ಅಂದರೆ ಇದರಲ್ಲಿ ಯಾವ ಥರ
ಎಸ್, ಲಾರ್ಜ್ ಅಂದರೆ XL, XXL ಈ ಥರ ಸೈಜಸ್ ಇದೆ ಎಲ್ಲ ಫುಲ್ಲು. ನನಗೆ ಅದೇನೋ ಗೊತ್ತಿಲ್ಲ, ಬಟ್ ನನಗೆ ಆ ಕಲರ್ಗಿಂತ ನನಗೆ ಈ ಥರ ತುಂಬಾ ಹುಡುಕ್ತಾ ಇದ್ದೆ ಆನ್ಲೈನಲ್ಲಿ, ನನಗೆ ಈ ಥರ ಟ್ರೋಷನ್ಸ್ ಬೇಕು ಅಂತ ಅಂದ್ಬಿಟ್ಟು. ಬಟ್ ನನಗೆ ಗೊತ್ತಿಲ್ಲ, ಇದು ಒಂದೇ ಒಂದು ಪ್ಯಾಂಟಲ್ಲಿ ನನಗೆ ಸಿಕ್ಕಿದ್ದು ಸೈಜು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಟ್ರಯಲ್ ಮಾಡೋದೇ ಬೇಡ, ನನ್ನ ನೋಡಿದ ತಕ್ಷಣ ಗೊತ್ತಾಯ್ತೀಯ ನನಗೆ ಇದು ಸೈಜ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿದೆ, ಹಾಕೊಂಡು ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಫೀಸ್ಗೆಲ್ಲ ಕ್ಯಾಶುವಲ್, ಇದಕ್ಕೆ ಫಾರ್ಮಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಈ ಥರ. ಸೊ ಈ ಥರ ಪ್ಯಾಂಟ್ ನೋಡಿ, ಫುಲ್ ಮುಂದೆ ಲೂಸ್ ಬರುತ್ತೆ ನೋಡಿ ಈ ಥರ. ಈ ಥರ ಅದು ಇದು ಒಂದೇ ಸೈಜ್ ಇದ್ದಿದ್ದು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಆ್ಯಕ್ಚುಲಿ. ಎಲ್ಲ ಓವರ್ XL, XXL ಈ ಥರ ಇತ್ತು ಸೈಜು. ಇದು ಒಂದೇ ನನಗೆ ಸಿಕ್ಕಿದ್ದು, ಅದು ಇದೇ ಕಲರಲ್ಲಿ. ನಾನು ಆನ್ಲೈನಲ್ಲಿ ಹುಡುಕ್ತಾ ಇದ್ದೆ ಇದೇ ಕಲರಲ್ಲಿ ನನಗೆ ಬೇಕಿತ್ತು ಅಂತ ಅಂದ್ಬಿಟ್ಟು. ಬಟ್ ನನಗೆ ಆನ್ಲೈನಲ್ಲಿ ಒಂದೊಂದು ಸಲ ಸೈಜ್ ವೇರಿಯೇಷನ್ ಆಗುತ್ತೆ ಅಂತ ಸ್ವಲ್ಪ ಡೌಟಲ್ಲಿ ನಾನು ಆರ್ಡ್ರ್ ಮಾಡಿಲ್ಲ, ಬಟ್ ಅಲ್ಲಿ ಸಿಕ್ತು. ಸೊ ಇಷ್ಟನ್ನ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಷ್ಟೇ ಈ ಒಂದು ವಿಡಿಯೋ. ಸೊ ನಿಮಗೂ ಇಷ್ಟ ಆಗಿದ್ರೆ, ಸೊ ಈ ಒಂದು ಪೇರ್ ಆಫ್ ಇಯರಿಂಗ್ಸ್ ಇಷ್ಟ ಆದರೆ, ಸೊ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.